ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ಆಯುಷ್ ಟಿವಿ ನ್ಯಾಷನಲ್ ಹೆಲ್ತ್ ಅವಾರ್ಡ್ಸ್ ಅನ್ನೋ ಈವೆಂಟ್ ನ ಆರ್ಗನೈಸ್ ಮಾಡಿದೆ. ಈ ಕಾರ್ಯಕ್ರಮದ ಬಗ್ಗೆ ಏನಾದ್ರು ಹೇಳೋದಿದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ನಮಸ್ಕಾರ. ತುಂಬ ಅತ್ಯುತ್ತಮವಾದಂತಹ ಆಯೋಜನೆ. ಈ ಕಾರ್ಯಕ್ರಮದಲ್ಲಿ ಆಯುಷ್ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿ ಸಮಾಜದ ಹಾಗೂ ಪಾರಿವಾರಿಕ ಆರೋಗ್ಯ ಮತ್ತು ಉತ್ಸಾಹ ವರ್ಧನೆಗೆ ತಮ್ಮ ಜೀವಮಾನವನ್ನೇ ಸವಿಸಿದಂತಹ ಸಾಧಕರಿಗೆ ಇಲ್ಲಿ ಕರೆಸಿ ಸನ್ಮಾನ ಮಾಡಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದು ಇನ್ನೂ ಅನೇಕರಿಗೆ ಈ ದಿಶೆಯಲ್ಲಿ ಕಾರ್ಯಪ್ರವೃತ್ತರಾಗಲು ತುಂಬ ಒಂದು ಪ್ರೋತ್ಸಾಹವಾದಂತಹ ಕಾರ್ಯವನ್ನು ಆಯುಷ್ ಟಿವಿ ಇಲ್ಲಿ ಮಾಡಿದೆ. ಈ ಸಂದರ್ಭದಲ್ಲಿ ಈ ವಿವಿಧ ಕ್ಷೇತ್ರಗಳಿಂದ ಆಗಮಿಸಿರ್ತಕ್ಕಂಥ ಅನೇಕ ಗಣ್ಯರು ಬಂದು ಈ ಸಾಧಕರ ಒಂದು ಸಾಧನೆಯನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥದ್ದು ಸಹಿತ ಆ ಸಾಧಕರ ಅನೇಕ ಅಭಿಮಾನಿಗಳಿಗೆ, ಪಾರಿವಾರಿಕ ಜನರಿಗೆ ಹಾಗೂ ಯುವಕರಿಗೆ ಒಂದು ಪ್ರೋತ್ಸಾಹವನ್ನು ನೀಡ್ತಕ್ಕಂಥ ಒಂದು ದಿಸೆಯಲ್ಲಿ ತುಂಬ ಸುತ್ತಾರವಾಗಿರ್ತಕ್ಕಂಥ ಕಾರ್ಯ. ನನಗೆ ಈ ದಿಸೆಯಲ್ಲಿ ಯೋಗ ಕ್ಷೇತ್ರಕ್ಕೆ ನಾನು ಮಾಡಿರ್ತಕ್ಕಂಥ ಸೇವೆ ಅದನ್ನು ಗುರುತಿಸಿ ನನಗೆ ಒಂದು ಪ್ರಶಸ್ತಿಯನ್ನು ನೀಡಿದ್ದಕ್ಕೆ ನಾನು ಆಯುಷ್ ಟಿವಿ ಅವರಿಗೆ, ವಿಶೇಷವಾಗಿ ಹರಿಕೃಷ್ಣ ಅವರಿಗೆ, ನಾಗೇಶ್ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಯೋಗ ಅಂತಕ್ಕಂಥದ್ದು ನಮ್ಮ ಹುಟ್ಟು, ಬಾಲ್ಯ, ಯೌವನ, ವೃದ್ಧಾಪ್ಯ ಹಾಗೂ ಸಾವು ಇವೆಲ್ಲದರಲ್ಲಿ ಜೊತೆಯಾಗಿರ್ತಕ್ಕಂಥದ್ದು. ಎಲ್ಲ ಪತಿಗಳ ಜೊತೆಯಲ್ಲಿಯೂ ಸಹಿತ ಯೋಗ ನಮಗೆ ಬೇಕು. ಅಂತಹ ಯೋಗವನ್ನು ಇವತ್ತು ವಿಶ್ವದಾದ್ಯಂತ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿ ಅಳವಡಿಸಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ. ಈ ಒಂದು ಕ್ಷೇತ್ರದಲ್ಲಿ ಸಾಧನೆ ಮತ್ತು ಸಂಶೋಧನೆ ಮತ್ತು ಅಧ್ಯಾಪನ ಮಾಡಲಿಕ್ಕೆ ಅವಕಾಶ ದೊರಕಿರ್ತಕ್ಕ ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಭಾವಿಸ್ತಾ ಇದ್ದೀನಿ. ಹಾಗೂ ಈ ಪ್ರಶಸ್ತಿ ನೀಡಿದ್ದಕ್ಕೆ ಮತ್ತೊಮ್ಮೆ ಆಯುಷ್ ಟಿ ಅವರಿಗೆ ನನ್ನ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಮ್ಮ ಮೂಲ್ಯವಾದ ಮಾತುಗಳಿಗಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು.